ಜೈ ಗುರುದೇವ್. ನಾನು ಮಂಜುನಾಥಾಚಾರ್, 63 ವರ್ಷ, ನಿವೃತ್ತ ಬೆಸ್ಕಾಂ ಇಂಜಿನಿಯರ್. ಈಗ ಹಾಲಿ ಬೆಂಗಳೂರು ಹೆಸರುಘಟ್ಟದಲ್ಲಿ ವಾಸಿಸುತ್ತಿದ್ದೇನೆ. ಈ 9 ದಿನಗಳ ಕಾಯಕಲ್ಪ ಕ್ರಿಯೆ ಯೋಗದ ಬಗ್ಗೆ ನನ್ನ ಅನುಭವಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಶ್ರೀಯುತ ರಾಜು ಕುಕಡೆ ಗುರುಜಿಯವರು ನಡೆಸಿಕೊಡುವ 9 ದಿನಗಳ ವಿಶಿಷ್ಟ ಕಾಯಕಲ್ಪ ಕ್ರಿಯೆ ಯೋಗದ ಶಿಬಿರವು ಮುಂಜಾನೆ ಬ್ರಾಹ್ಮಿ ಮುಹೂರ್ತದ 4 ಗಂಟೆಯಿಂದ ಬೆಳಗ್ಗೆ 8 ಗಂಟೆಯವರೆಗೆ ನಡೆಯುತ್ತದೆ. 4 ತಾಸುಗಳಷ್ಟು ನಡೆಯುವ ಈ ಶಿಬಿರದಲ್ಲಿ 4 ಆಯಾಮಗಳಿವೆ. ಮೊದಲನೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು, ಎರಡನೆಯದು ಸಾತ್ವಿಕ ಆಹಾರ ಸೇವನೆ, ಮೂರನೆಯದು ಯೋಗಾಸನ, ಪ್ರಾಣಾಯಾಮ, ಧ್ಯಾನ. ಈ 4 ಪ್ರಕ್ರಿಯೆಗಳು ಇರುತ್ತವೆ. ಹಾಗೂ ಪ್ರಚಲಿತ ಸಮಸ್ಯೆಗಳ ಬಗ್ಗೆ, ಜೀವನದಲ್ಲಿ ನಾವು ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ 1 ತಾಸುಗಳಷ್ಟು ಗುರುಜಿಯವರು ನಮ್ಮೊಂದಿಗೆ ಎಳೆಯಾಗಿ ಸಮಸ್ಯೆಗಳ ಚರ್ಚೆ ನಡೆಸುತ್ತಾರೆ. ಅವರ ಆತ್ಮೀಯ ಮಾತುಗಳಿಂದ 1 ತಾಸು ಹೋಗಿದ್ದೇ ಗೊತ್ತಾಗುವುದಿಲ್ಲ. ಪ್ರಾರಂಭದಲ್ಲಿ ಪ್ರಾರ್ಥನೆ, 1 ತಾಸು ಯೋಗಾಸನಗಳು, ತದನಂತರ ಪ್ರಚಲಿತ ಸಮಸ್ಯೆಗಳ ಬಗ್ಗೆ 1 ತಾಸು ಚರ್ಚೆ. ನಂತರ ನಡೆಯುವ ಕಾರ್ಯಕ್ರಮ ಅಂದರೆ ಸ್ಟ್ಯಾಂಡಿಂಗ್ ಕಪಾಲಭಾತಿ. ದೇಹಕ್ಕೆ ಪ್ರಾಣಶಕ್ತಿಯನ್ನು ತುಂಬುವ ಈ ಪ್ರಕ್ರಿಯೆ ನನಗೆ ಅತ್ಯಂತ ವಿಶೇಷವಾದ ಅನುಭವವನ್ನು ನೀಡಿತು. ನನಗೆ ಲೋಯರ್ ಬ್ಯಾಕ್ ಪೇಯ್ನಿಂದ ನಾನು ಬಹಳಷ್ಟು ಸಮಸ್ಯೆಯಿಂದ ಬಳಲುತ್ತಿದ್ದೆ. ನಡೆಯುವಾಗ ಒಮ್ಮೊಮ್ಮೆ ತುಂಬ ಕಷ್ಟ ಆಗ್ತಿತ್ತು, ಮಲಗುವಾಗಲೂ ಕಷ್ಟ ಆಗ್ತಾಯಿತ್ತು. ಮೊದಲ 2 ದಿನಗಳು ಈ ಶಿಬಿರದಲ್ಲಿ ನನಗೆ ಸ್ವಲ್ಪ ಆಚೆ ಈಚೆಯಾಗಿ ವಿಚಲಿತನಾದೆ. ಈಗ 7ನೇ ದಿನದ ಈ ದಿನದಲ್ಲಿ ನನಗೆ ದೇಹ ದೈಹಿಕವಾಗಿ ತುಂಬ ಹಗುರವಾಗಿದೆ, ಮಾನಸಿಕವಾಗಿ ಪ್ರಶಾಂತತೆ ತುಂಬಿದೆ. ಇನ್ನೂ 2 ದಿನಗಳಲ್ಲಿ ಇನ್ನಷ್ಟು ಶಕ್ತಿಯನ್ನು ಶ್ರೀ ಗುರುಜಿಯವರು ತುಂಬಲಿದ್ದಾರೆಂಬ ಭರವಸೆ ಇದೆ. ಹೀಗಾಗಿ ನಾನು ಈ ಶಿಬಿರವನ್ನು ಅತ್ಯಂತ ಆಸಕ್ತಿಯಿಂದ ಭಾಗವಹಿಸಿದ್ದೇನೆ. ಈ ಶಿಬಿರದಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ